ಒಂದು ದೊಡ್ಡ ಮೌಂಟೇನ್ ಇದೆ. ಮೌಂಟ್ ಎವರೆಸ್ಟ್ ಗಿಂತಾನು ದೊಡ್ಡದು. ಮೌಂಟ್ ಎವರೆಸ್ಟ್ ನ ಎತ್ತರ 8,848 ಮೀಟರ್ ಇದೆ. ಅಂದ್ರೆ ಆಲ್ಮೋಸ್ಟ್ 8.8 ಕಿಲೋಮೀಟರ್ ದಷ್ಟು ಎತ್ತರ ಇದೆ. ಬಟ್ ನಾನ್ ಮಾತಾಡ್ತಿರೋ ಮೌಂಟೇನ್ ನ ಎತ್ತರ 10 ಕಿಲೋಮೀಟರ್ ಗಿಂತ ಜಾಸ್ತಿ ಇದೆ. ಈ 10 ಕಿಲೋಮೀಟರ್ ಎತ್ತರದ ಮೌಂಟೇನ್ ಏನಿದೆಯಲ್ವಾ, ಇದನ್ನ ಹತ್ತದನ್ನ ನಮ್ಮ ಜೀವನ ಅಂತ ಇಟ್ಕೊಳ್ಳಿ. ಈ ಕಥೆನಲ್ಲಿ ಟ್ವಿಸ್ಟ್ ಏನಂದ್ರೆ, ಯಾರು ಈ 10 ಕಿಲೋಮೀಟರ್ ಎತ್ತರದ ಮೌಂಟೇನ್ ಅನ್ನ ಹತ್ತಾರಲ್ವಾ, ಹತ್ತಿ ಮೇಲ್ಗಡೆ ರೀಚ್ ಆಗ್ತಾರಲ್ವಾ, ಅವ್ರಿಗೆ 100 ಕೋಟಿ ಸಿಕ್ಕೇ ಸಿಗುತ್ತೆ. ನೀವೊಬ್ರೇ ಹತ್ತಿದ್ರೆ ಸಿಗಲ್ಲ, ಯಾರು ಹತ್ತಿದ್ರು ಕೂಡ 100 ಕೋಟಿ ಸಿಕ್ಕೇ ಸಿಗುತ್ತೆ. ಎಷ್ಟು ಜನ ಬೇಕಾದ್ರೂ ಕೂಡ ಈ ಮೌಂಟೇನ್ ನ ಹತ್ಬಹುದು, 100% ಅವ್ರಿಗೆ 100 ಕೋಟಿ ಸಿಕ್ಕೇ ಸಿಗುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ, ನೀವ್ ಯಾವಾಗ ಈ ಮೌಂಟೇನ್ ನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಿರಲ್ವಾ, ಮೇಲೆ ಹತ್ತುತ್ತಾ ನಿಮಗೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಆಕ್ಸಿಜನ್ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತಲ್ವಾ, ಅವಾಗ ನಿಮ್ಗೆ ಉಸಿರಾಡಕ್ಕೂ ಕೂಡ ತೊಂದರೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಉಸಿರಾಡಕ್ ತೊಂದರೆ ಆದ್ರೆ ಏನಾಗುತ್ತೆ ಹೇಳಿ, ನಿಮ್ಮ ಪ್ರಾಣ ಕೂಡ ಹೋಗ್ಬಹುದು. ಮೇಲ್ ಹತ್ತುತ್ತಾ ನಿಮ್ಗೆ ಕೇವಲ ಆಕ್ಸಿಜನ್ ಪ್ರಮಾಣ ಅಷ್ಟೇ ಕಡಿಮೆ ಆಗಲ್ಲ, ನಿಮಗೆ ಆಯಾಸ ಕೂಡ ಆಗುತ್ತೆ, ನಿಮ್ಗೆ ಬಾಯಾರಿಕೆ ಆಗುತ್ತೆ, ನಿಮ್ಗೆ ಹೊಟ್ಟೆ ಕೂಡ ಹಸಿಯುತ್ತೆ. ನಿಮಗೆ ಬಾಯಾರಿಕೆ ಆದಾಗ, ನಿಮ್ಗೆ ಹೊಟ್ಟೆ ಹಸಿದಾಗ ಊಟ ಕೂಡ ನೀವು ಕೆಳಗಡೆಯಿಂದಾನೇ ತಗೊಂಡು ಹೋಗ್ಬೇಕು. ಅಂದ್ರೆ ನೀವು ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ನೀವು ಹತ್ತೋದ್ರ ಜೊತೆಗೆ ನಿಮ್ ಬ್ಯಾಗ್ ಕೂಡ ತಗೊಂಡು ಹೋಗ್ಬೇಕು. ಒಂದ್ ವೇಳೆ ಮೇಲ್ ಹತ್ತುತ್ತಾ ನಿಮ್ಗೆ ಏನಾದ್ರು ರಾತ್ರಿ ಚಳಿ ಆದ್ರೆ, ಅಂದ್ರೆ ಒಂದೇ ದಿನದಲ್ಲಿ ನಿಮ್ಗೆ 10 ಕಿಲೋಮೀಟರ್ ನ ಹತ್ತಕ್ಕಾಗಲ್ಲ, ರಾತ್ರಿ ಮಲ್ಕೋಬೇಕಲ್ವಾ, ಮಲ್ಕೊಳ್ಳೋವಾಗ ನಿಮ್ಗೆ ಚಳಿ ಕೂಡ ಆಗುತ್ತೆ. ಚಳಿಯಿಂದ ತಪ್ಪಿಸ್ಕೊಳ್ಳೋಕೆ ನೀವು ಬ್ಲಾಂಕೆಟ್ ಕೂಡ ತಗೊಂಡು ಹೋಗ್ಬೇಕು. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಕಷ್ಟ ಅಂತ ಅನಿಸ್ತಿಲ್ವಾ? ಯಾಕಂತಂದ್ರೆ ನೀವು ಹತ್ತೋದ್ರ ಜೊತೆಗೆ ಇವನ್ನೆಲ್ಲನೂ ಕೂಡ ನೀವು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ಈಗ ನಿಮ್ಗೆ ಅನಿಸ್ತಿದೆ, ಯಾರಿಗ್ ಬೇಕು 100 ಕೋಟಿ, ಇಷ್ಟೆಲ್ಲ ಕಷ್ಟ ಇದೆ, ಹತ್ತಕ್ ಸಾಧ್ಯನೇ ಇಲ್ಲ, ನನ್ನ ಕಡೆಗೆ ಹತ್ತಕ್ ಆಗದೇ ಇಲ್ಲ ಅಂತಾನೆ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ತಿರುತ್ತೆ, ನಿಮ್ಮ ಮೈಂಡ್ ಅಲ್ಲಿ ಒಂದು ಥಾಟ್ ಬರ್ತಿರುತ್ತೆ. ಬಟ್ ಒಂದು ಹೋಪ್ ಏನಂದ್ರೆ, ಆಲ್ರೆಡಿ ಸ್ವಲ್ಪ ಜನ ನಮ್ಮ ಸೊಸೈಟಿನಲ್ಲಿ ಈ ಮೌಂಟೇನ್ ನ ಹತ್ಬಿಟ್ಟಿದ್ದಾರೆ. ಅವ್ರು ಆಲ್ರೆಡಿ ಮೌಂಟೇನ್ ಅನ್ನ ಹತ್ಬಿಟ್ಟು 100 ಕೋಟಿ ಅಲ್ಲಿಂದ ತಗೊಂಡ್ ಬಂದಿರೋದ್ರಿಂದ ಅವರು ಆರಾಮಾಗಿ ಜೀವನ ಮಾಡ್ತಿದ್ದಾರೆ. ಅವರಷ್ಟೇ ಆರಾಮಾಗಿ ಜೀವನ ಮಾಡ್ತಿಲ್ಲ, ಅವ್ರ ಮಕ್ಕಳು, ಅವ್ರ ಮರಿ ಮೊಮ್ಮಕ್ಕಳು ಕೂಡ ಆರಾಮಾಗಿ ಜೀವನ ಮಾಡೋ ತರ ದುಡ್ಡನ್ನ ಆಲ್ರೆಡಿ ಸಂಗ್ರಹ ಮಾಡಿ ಇಟ್ಬಿಟ್ಟಿದ್ದಾರೆ. ಈ ಮೌಂಟೇನ್ ಅನ್ನ ಬಹಳ ಜನ ಏನು ಹತ್ತಿಲ್ಲ, 1,000 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಆ 1,000 ಜನದಲ್ಲಿ ಕೇವಲ 10 ಜನ ಮಾತ್ರ ಈ ಮೌಂಟೇನ್ ಅನ್ನ ಹತ್ತಿದ್ದಾರೆ. ಅದಕ್ಕೇನೆ ಅವ್ರ ಹತ್ರ ಬೇಜಾನ್ ದುಡ್ಡಿದೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಈ ಮೌಂಟೇನ್ ಕೆಳಗಡೆ ಟೋಟಲ್ ಆಗಿ 1,000 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಈ 1,000 ಜನದಲ್ಲಿ 990 ಜನಗಳು ಕೂಡ ನಾರ್ಮಲ್ ಜನಗಳೇ, ಅಂದ್ರೆ ನಮ್ಮಂತ ನಿಮ್ಮಂತವ್ರೆ. ನಾವೆಲ್ಲನೂ ಕೂಡ ಏನ್ ಮಾಡ್ತೀವಿ, 10,000, 20,000, 30,000 ದುಡಿತಾ ಇರ್ತೀವಿ. ನಮ್ ಪ್ರಾಬ್ಲಮ್ ಏನಂದ್ರೆ, ನಾವೇನೋ ಮೌಂಟೇನ್ ನ ಹತ್ಬೇಕಂತ ಅನ್ಕೊಂಡಿರ್ತೀವಿ, ಬಟ್ ಮೌಂಟೇನ್ ಅನ್ನ ಹತ್ತಕ್ ಆಗ್ತಿರಲ್ಲ. ಯಾಕಂತಂದ್ರೆ ನಮ್ಮ ಜೀವನ ಆ ತರ ಡಿಸೈನ್ ಆಗಿರುತ್ತೆ. ನಮಗ್ ಬರೋ 10,000, 20,000 ಸಂಬಳದಲ್ಲಿ ನಮ್ಮ ಇಕಾನಮಿನಲ್ಲಿ ಸ್ವಲ್ಪ ಏನಾದ್ರು ಇನ್ಫ್ಲೇಷನ್ ಆದ್ರೆ, ಅಂದ್ರೆ ವಸ್ತುಗಳ ಬೆಲೆಯಲ್ಲಿ ಏನಾದ್ರು ಸ್ವಲ್ಪ ಇನ್ಫ್ಲೇಷನ್ ಆದ್ರೆ, ನಮಗ್ ಬರೋ 10,000, 20,000 ಸಂಬಳದಲ್ಲಿ ನಾವು ನಮ್ಮ ಜೀವನ ಕೂಡ ಸರಿಯಾಗಿ ನಡೆಸಕ್ಕಾಗಲ್ಲ. ಬಟ್ ನಾವು ಕನಸು ಕಾಣ್ತಿರ್ತೀವಿ ಏನಂದ್ರೆ, ನಾವು ಕೂಡ ಒಂದು ದಿನ ಈ ಬೆಟ್ಟನ ಹತ್ತೀವಿ, 100 ಕೋಟಿನ ಅಲ್ಲಿಂದ ತಗೊಂಡ್ ಬಂದೇ ಬರ್ತೀವಿ ಅಂತ ಕನಸು ಕಾಣ್ತಾ ಇರ್ತೀವಿ. ವಸ್ತುಗಳ ಬೆಲೆಯಲ್ಲಿ ಇನ್ಕ್ರೀಸ್ ಆದ ತಕ್ಷಣ ನಮಗೆ ಜೀವನ ಮಾಡಕ್ಕೆ ಕಷ್ಟ ಆಗುತ್ತಲ್ವಾ. ಬಟ್ ಅದೇ ಇನ್ನೊಂದ್ ಸೈಡ್ ಅನ್ನ ನೋಡೋಣ. ಏನಂದ್ರೆ, ಈ 1,000 ಜನದಲ್ಲಿ 990 ಜನ ನಮ್ಮಂತ ನಿಮ್ಮಂತವ್ರು ಇದ್ರೆ, 10 ಜನ ಏನ್ ಮಾಡಿದಾರೆ ಅಂದ್ರೆ, ಆಲ್ರೆಡಿ ಮೌಂಟೇನ್ ಅನ್ನ ಹತ್ತಿ ಬಂದಿದ್ದಾರೆ. ಅವರು ಅಲ್ಲಿಂದ 100 ಕೋಟಿನ ತಗೊಂಡ್ ಬಂದಿದ್ದಾರೆ. ಅವ್ರಿಗೆ ಜೀವನ ಮಾಡಕ್ಕೆ ಕಷ್ಟನೇ ಆಗಲ್ಲ. ಅವ್ರಿಗೆ ಎಕಾನಮಿನಲ್ಲಿ ವಸ್ತುಗಳ ಬೆಲೆ ಜಾಸ್ತಿ ಆದ್ರೂ ಕೂಡ ಅವ್ರ ಲೈಫ್ಗೆ ಏನೂ ಕೂಡ ತೊಂದರೆ ಆಗಲ್ಲ. ಈ 1,000 ಜನದಲ್ಲಿ ಏನು ಆಲ್ರೆಡಿ 10 ಜನ ಈ ಬೆಟ್ಟನ ಹತ್ತಿ 100 ಕೋಟಿ ತಗೊಂಡ್ ಬಂದಿದ್ರಲ್ವಾ, ಅವ್ರು ಬೇಕಂದ್ರೆ ಇನ್ನೊಂದು ಸರಿನೂ ಬೆಟ್ಟ ಹತ್ಬಹುದು. ಯಾಕಂದ್ರೆ ಅವ್ರ ಕಡೆ ದುಡ್ಡಿದೆ, ಅವರು ಹೆಲಿಕಾಪ್ಟರ್ ಅಲ್ಲಿ ಆರಾಮಾಗಿ ಹೋಗಿ ಹತ್ತಿ ಇನ್ನೊಂದ್ಸರಿ 100 ಕೋಟಿನ ತರಬಹುದು. ಸೊ ಈ ಸ್ಟೋರಿ ಕೇಳಿದ ತಕ್ಷಣನೇ ನಿಮಗೆ ನಮ್ ಜಗತ್ತು ಕೂಡ ಇದೇ ರೀತಿ ವರ್ಕ್ ಆಗುತ್ತೆ ಅಂತ ಅನ್ಸಲ್ವಾ? ಯಾಕಂದ್ರೆ ಸ್ವಲ್ಪ ಜನ ಶ್ರೀಮಂತರು ಆಗ್ತಾನೆ ಹೋಗ್ತಿದ್ದಾರೆ, ಬಡವರು ಆಗ್ತಾನೆ ಬರ್ತಿದ್ದಾರೆ. ಎಕ್ಸಾಂಪಲ್ಗೆ ನಮ್ಮ ಇಂಡಿಯಾದ ರಿಚೆಸ್ಟ್ ಫ್ಯಾಮಿಲಿ ತಗೊಳ್ಳಿ, ಧೀರುಭಾಯಿ ಅಂಬಾನಿ ಅವರು ಆಲ್ರೆಡಿ ಈ ತರ ಒಂದ್ ಸರಿ ಮೌಂಟೇನ್ ನ ಹತ್ತು ಬಂದಿದ್ದಾರೆ. ಮೌಂಟೇನ್ ಹತ್ತದಂದ್ರೆ ಏನೋ ಅವ್ರು ರಿಸ್ಕ್ ತಗೊಂಡು ಆಲ್ರೆಡಿ ಬಿಸ್ನೆಸ್ ನ ಮಾಡ್ಬಿಟ್ಟಿದ್ದಾರೆ. ಅವರು ರಿಸ್ಕ್ ತಗೊಂಡು ಬಿಸ್ನೆಸ್ ಮಾಡಿರೋದ್ರಿಂದ ಅವ್ರ ಮಗ ಮುಖೇಶ್ ಅಂಬಾನಿ ಅವರ ನೆಟ್ವರ್ತ್ ಇವತ್ತು 10 ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ. ಮುಖೇಶ್ ಅಂಬಾನಿ ಅವರ ಮಕ್ಕಳು ಕೂಡ ಬೇಕಾದ್ರೆ ಈ ಸರಿಯಾಗಿ ಬಿಸ್ನೆಸ್ ನ ನಡೆಸ್ತಾ ಹೋದ್ರೆ ಅವ್ರಿಗೂ ಕೂಡ ದುಡ್ಡಿನ ಬಗ್ಗೆ ಸ್ವಲ್ಪನೂ ಕೂಡ ಪ್ರಾಬ್ಲಮ್ ಬರೋದೇ ಇಲ್ಲ. ಅವರು ಕೂಡ ಆರಾಮಾಗಿ ಜೀವನ ಮಾಡ್ಬೋದು. ಇನ್ನೊಂದ್ ಸೈಡ್ ಅನ್ನ ನೋಡಿ, ನೀವು ನಮ್ ತಂದೆಯವರೆಲ್ಲ ಎಲ್ಲೋ 10-20 ಸಾವಿರ ಕೆಲ್ಸಕ್ಕೆ ಹೋಗ್ತಿದ್ರ, ಇವತ್ ನಾವು 30-40 ಸಾವಿರಕ್ಕೆ ಬೇರೆ ಎಲ್ಲೋ ಕೆಲ್ಸಕ್ಕೆ ಹೋಗ್ತಿದೀವ. ಮುಂದೆ ನಮ್ಮ ಮಕ್ಕಳನ್ನು ಕೂಡ 40-50 ಸಾವಿರಕ್ಕೆ ಇಲ್ಲ 70 ಸಾವಿರಕ್ಕೆ ಇನ್ನೊಬ್ರು ಕಡೆಗೆ ಕೆಲ್ಸಕ್ಕೆ ಹೋಗ್ತಾರೆ. ನಮ್ ಜಗತ್ತಲ್ಲಿ ಯಾಕೆ ಹೀಗಾಗ್ತಿದೆ ಗೊತ್ತಾ? ಯಾಕೆ ಕೆಲವೊಂದಿಷ್ಟು ಜನ ಮಾತ್ರ ಶ್ರೀಮಂತರಿದ್ದಾರೆ, ಮೆಜಾರಿಟಿ ಆಫ್ ದಿ ಜನ ಈ ಬೆಟ್ಟನ ಹತ್ಬೇಕಂತಾನೆ ಯೋಚನೆ ಮಾಡ್ತಿದ್ದಾರೆ ಗೊತ್ತಾ? ಯಾಕಂದ್ರೆ ನಾವು ದುಡ್ಡನ್ನ ನೋಡೋ ದೃಷ್ಟಿಕೋನದಿಂದ, ನಾವ್ ಯಾವ ರೀತಿ ದುಡ್ಡನ್ನ ನೋಡ್ತೀವಿ ಅಂದ್ರೆ, ನಮ್ಗೆ ದುಡ್ಡು ಜೀವನ ಮಾಡಕ್ಕೆ ಬೇಕು ಅಂತ ನಾವು ನೋಡಿದ್ರೆ, ಶ್ರೀಮಂತರು ದುಡ್ಡನ್ನ ಯಾವ ರೀತಿ ನೋಡ್ತಾರಂದ್ರೆ, ದುಡ್ಡನ್ನ ಒಂದು ಟೂಲ್ ಅಂತ ಯೋಚನೆ ಮಾಡ್ತಾರೆ. ಈ ದುಡ್ಡಿಂದ ನಾವು ಜಗತ್ತಲ್ಲಿ ಏನಾದ್ರೂ ಅಚೀವ್ ಮಾಡ್ಬೋದು, ಇನ್ನೂ ಜಾಸ್ತಿ ದುಡ್ಡು ದುಡಿಬಹುದು ಅನ್ನೋ ತರ ಅವರು ಟೂಲ್ ತರ ಯೋಚನೆ ಮಾಡ್ತಾರೆ. ನಾವು ಕೂಡ ಈ ತರ ದೃಷ್ಟಿಕೋನ ಅಂದ್ರೆ ನಮ್ಮ ಥಿಂಕಿಂಗ್ ಪ್ರೋಸೆಸ್ ನ ಚೇಂಜ್ ಮಾಡ್ಕೋಬೇಕಂದ್ರೆ ನಾವು ಈ 3 ಇಂಪಾರ್ಟೆಂಟ್ ಥಿಂಗ್ಸ್ ನ ಕಲಿಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ಮೊದಲನೇದೇನಂದ್ರೆ ಇನ್ಫ್ಲೇಷನ್, ಎರಡನೇದೇನಂದ್ರೆ ಕಾಂಪೌಂಡಿಂಗ್, ಮೂರನೇದೇನಂದ್ರೆ
ವೆಲ್ತ್. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆ ಮೌಂಟೇನ್ ಅನ್ನ ಹತ್ತಿ 100 ಕೋಟಿ ತಗೊಂಡ್ ಬರ್ಬೇಕಲ್ವಾ, ಆ ದಾರಿ ನಮ್ಗೆ ಈಸಿ ಆಗ್ಬೇಕಂದ್ರೆ ಈ 3 ಥಿಂಗ್ಸ್ ನ ನಾವು ತಿಳ್ಕೊಂಡು ಯಾವ ರೀತಿ ದಾರಿನ ಈಸಿ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದರಿಂದ ನಿಮ್ಮ ಜೀವನದಲ್ಲಿ ದುಡ್ಡನ್ನ ನೋಡೋ ರೀತಿ ಬದಲಾಗಬಹುದು ಅಂತ ನಾನು ಕಂಪ್ಲೀಟ್ಲಿ ಬಿಲೀವ್ ಮಾಡ್ತೀನಿ. ನಾವು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಇನ್ಫ್ಲೇಷನ್ ಅಂದ್ರೆ ಏನಂತ ತಿಳ್ಕೋಬೇಕು. ಯಾಕಂದ್ರೆ ಇನ್ಫ್ಲೇಷನ್ ನಮ್ಮ ಎಲ್ಲರ ಕಣ್ಣಿಗೆ ಕಾಣದೇ ಇಲ್ಲ, ಬಟ್ ಅದ್ರ ಪರಿಣಾಮ ನಮ್ಮೆಲ್ಲರ ಜೀವನದ ಮೇಲೂ ಕೂಡ ಬೀಳ್ತಾನೆ ಇರುತ್ತೆ. ಅದು ಹೆಂಗಂತ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು 2020ರಲ್ಲಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ 2 ಚಪಾತಿ ಹಾಫ್ ರೈಸ್ಗೆ 40 ರೂಪಾಯಿ ಕೊಟ್ಟು ಮಧ್ಯಾಹ್ನ ಊಟ ಮಾಡ್ತಿದ್ದೆ. ಈಗ ಅದೇ ಸೇಮ್ 2 ಚಪಾತಿ ಹಾಫ್ ರೈಸ್ಗೆ 60 ರೂಪಾಯಿ ಕೊಡ್ತಿದ್ದೀನಿ. ಯಾಕೆ ಜಾಸ್ತಿ ಐತೆ ಹೇಳಿ ಪ್ರೈಸು? ಮೊದಲು ನಾನು 2020ರಲ್ಲಿ ಬೆಂಗಳೂರಿಗೆ ಬಂದಾಗ 40 ರೂಪಾಯಿ ಕೊಡ್ತಿದ್ದೆ, ಈಗ 60 ರೂಪಾಯಿ ಆಗಿದೆ. ಎಷ್ಟು % ಇನ್ಕ್ರೀಸ್ ಆಯ್ತು ಹೇಳಿ? 50% ಇನ್ಕ್ರೀಸ್ ಆಗಿದೆ ಕೇವಲ 5ರಿಂದ 6 ವರ್ಷದಲ್ಲಿ. ಇದನ್ನೇ ಇನ್ಫ್ಲೇಷನ್ ಅಂತ ಕರೀತಾರೆ. ಈ ಇನ್ಫ್ಲೇಷನ್ ಅನ್ನೋದು ಕೇವಲ ಊಟದಲ್ಲಿ ಅಷ್ಟೇ ಆಗಲ್ಲ. ನಾವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು. ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಂದ್ರೆ ನಾವು ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲೂ ಕೂಡ ಇನ್ಫ್ಲೇಷನ್ ಆಗ್ತಿದೆ. ಯಾಕಂದ್ರೆ ಪೆಟ್ರೋಲ್ ಬೆಲೆನೂ ಕೂಡ ದಿನೇ ದಿನಕ್ಕೆ ಜಾಸ್ತಿ ಆಗ್ತಿದೆ. ಬರೀ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಮಾತ್ರ ಇನ್ಫ್ಲೇಷನ್ ಆಗ್ತಿಲ್ಲ, ಇವನ್ ಸ್ಕೂಲ್ಗಳಿಗೆ ಮಕ್ಕಳ ಫೀ ಕಟ್ಬೇಕಲ್ವಾ, ಅಲ್ಲೂ ಕೂಡ ಇನ್ಫ್ಲೇಷನ್ ಆಗ್ತಿದೆ. ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾನು 2020ರಲ್ಲಿ ಬೆಂಗಳೂರಿಗೆ ಬಂದಾಗ ನನ್ನ ಕಾಲೇಜ್ ಫೀ 40,000 ಇತ್ತು. ಸೇಮ್ ಕೋರ್ಸ್ ಸೇಮ್ ಕಾಲೇಜ್ಗೆನೆ ಇವತ್ತೇನಾದ್ರೂ ಯಾವ್ದಾದ್ರು ಒಬ್ಬ ಹುಡುಗ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕಂದ್ರೆ 40,000 ಬದಲು 60,000 ಕಟ್ಟಬೇಕಾಗಿದೆ. ಅಂದ್ರೆ 50% ಇನ್ಕ್ರೀಸ್ ಆಗಿದೆ ಕೇವಲ 4-5 ವರ್ಷದಲ್ಲಿ. ಇದನ್ನೇ ಎಜುಕೇಶನ್ ಇನ್ಫ್ಲೇಷನ್ ಅಂತಾನೂ ಕರೀತಾರೆ. ನಮ್ಮ ಭಾರತದಲ್ಲಿ ಎಜುಕೇಶನ್ ಇನ್ಫ್ಲೇಷನ್ 12ರಿಂದ 15% ಮಧ್ಯೆ ಇದೆ. ಇನ್ನು ನಮ್ಗೆಲ್ರಿಗೂ ಹುಷಾರಿಲ್ಲ ಅಂದ್ರೆ ನಾವು ಹಾಸ್ಪಿಟಲ್ಗೂ ಕೂಡ ಹೋಗ್ತೀವಿ. ಹಾಸ್ಪಿಟಲ್ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಹಾಸ್ಪಿಟಲ್ ಅಂದ್ರೆ ಮೆಡಿಕಲ್ ಇನ್ಫ್ಲೇಷನ್ 15% ಇದೆ. ಇದೇ ರೀತಿನೇ ನಾವು ಜೀವನ ಮಾಡೋಕ್ಕೆ ಬೇಕಾದಂತ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕೂಡ ಇನ್ಫ್ಲೇಷನ್ ಆಗ್ತಾನೆ ಇದೆ. ಬಟ್ ನಾವು ಯಾರು ಕೂಡ ಅದ್ರ ಬಗ್ಗೆ ಗಮನನೇ ಕೊಡ್ತಿಲ್ಲ. ಪ್ರಾಬ್ಲಮ್ ಏನ್ ಗೊತ್ತಾ ನಿಮಗೆ? ನಮಗೆ ಯಾವುದು ಕಣ್ಣಿಗೆ ಕಾಣಲ್ವೋ ನಾವು ಅದನ್ನ ನಂಬದೇ ಇಲ್ಲ. ಬಟ್ ಇನ್ಫ್ಲೇಷನ್ ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದ್ರೂ ಕೂಡ ಅದರ ಪರಿಣಾಮ ನಮ್ಮ ಮೇಲೆ ಬಿದ್ದೇ ಬೀಳುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಮೇನ್ ಇಂಪಾರ್ಟೆಂಟ್ ಆಗಿ ಈ ಇನ್ಫ್ಲೇಷನ್ ಅನ್ನ ಪರಿಣಾಮ ಶ್ರೀಮಂತರಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬಡವರಿಗೆ ಮಾತ್ರ ಇದ್ರ ಪರಿಣಾಮದ ಬಿಸಿ ತಟ್ಟುತ್ತೆ. ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬ ಶ್ರೀಮಂತ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನ ಹತ್ರ 1 ಕೋಟಿ ಇದೆ. ಇನ್ನೊಬ್ಬ ನೀವಿದ್ದೀರಾ ಅಂತ ಇಟ್ಕೊಳ್ಳಿ, ನಿಮ್ಗೊಂದು 25 ವರ್ಷ, ನೀವೊಂದು 25,000 ಸಂಬಳ ತಗೋತಿದ್ದೀರಾ. ಒಂದು 10 ವರ್ಷ ಆದ್ಮೇಲೆ ಇವಂದೇನು 1 ಕೋಟಿ ಇರುತ್ತಲ್ವಾ, ಇವನ್ನೆಲ್ಲೋ ಇನ್ವೆಸ್ಟ್ ಮಾಡ್ತಿರ್ತಾನೆ, ಏನೋ ಬಿಸ್ನೆಸ್ ಮಾಡ್ತಿರ್ತಾನೆ ಶ್ರೀಮಂತ. ಅವ್ನು 1 ಕೋಟಿ ಇರೋದು ಒಂದು 10 ವರ್ಷ ಆದ್ಮೇಲೆ ಒಂದು 10 ಕೋಟಿ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ನೀವು 25,000 ಸಂಬಳ ತಗೊಂತಿರ್ತೀರಲ್ವಾ, ನೀವೇನ್ ಮಾಡ್ತೀರಾ ಅಂದ್ರೆ ಒಂದು 5,000ನ ಸೇವ್ ಮಾಡ್ತಾ ಬರ್ತೀರಾ. ಯಾಕಂದ್ರೆ 20,000ದಲ್ಲಿ ನಿಮ್ಮ ಮನೆ ನೋಡ್ಕೊಳ್ಳೋಕೆ ಖರ್ಚಾಗ್ಬಿಡುತ್ತೆ. 10 ವರ್ಷ ಆದ್ಮೇಲೆ ನೀವು ಒಂದು 10 ಲಕ್ಷ ಸೇವ್ ಮಾಡಿರ್ತೀರ ಅಂತ ಇಟ್ಕೊಳ್ಳಿ. ಈ ಶ್ರೀಮಂತ 1 ಕೋಟಿ ಇರೋದು ಅವನ ಆಸ್ತಿ 10 ಕೋಟಿ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಈಗ ನಿಮ್ಗೂ ಒಬ್ಬ ಮಗ ಇದ್ದಾನೆ, ಶ್ರೀಮಂತನಿಗೂ ಒಬ್ಬ ಮಗ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವ್ರಿಬ್ಬರನ್ನು ಕೂಡ ಈಗ ಕಾಲೇಜ್ಗೆ ಹೋಗ್ಬೇಕು. ನಿಮ್ಮ ಮಗ ಫುಲ್ ಕ್ಲೇವರ್ ಇದ್ದಾನೆ ಅಂದ್ರೆ ಫುಲ್ ಇಂಟೆಲಿಜೆಂಟ್ ಇದ್ದಾನೆ. ಇವನ್ ಶ್ರೀಮಂತರ ಮಗ ಅಷ್ಟು ಇಂಟೆಲಿಜೆಂಟ್ ಇಲ್ಲದೆ ಇರ್ಬೋದು, ಬಟ್ ಆರ್ಡಿನರಿ ಪರ್ಸನ್ ಇದ್ದಾನೆ ಅಂತ ಇಟ್ಕೊಳ್ಳಿ. ಈಗ ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಸೋಕೆ 20 ಲಕ್ಷ ಬೇಕು ಅಂತ ಇಟ್ಕೊಳ್ಳಿ. 20 ಲಕ್ಷ ಬೇಕಂದಾಗ ನಿಮ್ಮ ಹತ್ರ ಇರೋದೇ 5 ಲಕ್ಷ, ಇನ್ನು 15 ಲಕ್ಷನ ಎಲ್ಲಿಂದ ತರ್ತೀರಾ? ಒಂದು ನೀವು ಸಾಲ ಮಾಡಿ ತಗೊಂಡು ಬಂದು ನಿಮ್ಮ ಮಗನ ಕಾಲೇಜ್ ಅಡ್ಮಿಷನ್ ಮಾಡಿಸ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಮಗನ ಭವಿಷ್ಯನೇ ಹಾಳಾಗ್ಬಿಡುತ್ತೆ. ಯಾಕಂದ್ರೆ ಅವನಿಗೆ ಸ್ಕೂಲ್ಗೆ ಹೋಗೋಕೆ ಆಗಲ್ಲ, ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇರೋ ಕಾರಣಕ್ಕೆ. ಇವನೇನು ಶ್ರೀಮಂತ ಇದ್ನಲ್ವ, 1 ಕೋಟಿ ಇರೋದು 10 ಕೋಟಿ ಆಗಿದೆ. ಅವನ ಮಗ ಆರ್ಡಿನರಿ ಇದ್ರೂ ಕೂಡ 20 ಲಕ್ಷ ಕೊಟ್ಟಾದ್ರೂ ಕೂಡ ಅವನು ಒಳ್ಳೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತಾನೆ. ಇದರಿಂದ ಅವನ ಮಗನ ಭವಿಷ್ಯ ಉಜ್ವಲ ಆಗುತ್ತೆ. ಅದರಿಂದ ಅವನು ಜೀವನದಲ್ಲಿ ಜಾಸ್ತಿ ಸಕ್ಸಸ್ ಆಗೋ ರೇಟ್ ಇರುತ್ತೆ. ಅವರಪ್ಪ ಏನು 10 ಕೋಟಿ ಮಾಡಿಟ್ಟು ಹೋಗಿದ್ದಾನಲ್ಲ, ಅವನದನ್ನ 100 ಕೋಟಿನೂ ಕೂಡ ಮಾಡಬಹುದು. ಬಟ್ ನಿಮ್ಮ ಮಗ ಪ್ರಾಬ್ಲಮ್ ಏನಂದ್ರೆ ಸರಿಯಾಗಿ ಎಜುಕೇಶನ್ ಸಿಗ್ಲಿಲ್ಲ ಅಂದ್ರೆ ಅವ್ನ ಜೀವನದಲ್ಲಿ ಯಾವ ರೀತಿ ಥಿಂಕ್ ಮಾಡಬೇಕು, ಜೀವನದಲ್ಲಿ ಯಾವ ರೀತಿ ದುಡ್ಡು ಮಾಡಬೇಕು ಅಂತ ಅವನಿಗೆ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ನಿಮ್ಮ ತರನೇ ಅವನು ಕೂಡ ಎಲ್ಲೋ 30,000ಕ್ಕೆ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಈ ತರ ಅನ್ಕೋಬೇಡಿ ಟ್ಯಾಲೆಂಟ್ ಇದ್ದವ್ನು ಹೆಂಗಾದ್ರೂ ಸಕ್ಸಸ್ ಆಗ್ತಾನೆ ಅಂತ. ಟ್ಯಾಲೆಂಟ್ ಒಂದೇ ಮ್ಯಾಟರ್ ಆಗಲ್ಲ ಈ ಜಗತ್ತಲ್ಲಿ. ಆಲ್ಮೋಸ್ಟ್ ಎಲ್ಲಾ ಫ್ಯಾಕ್ಟರ್ಗಳು ನಿಮ್ಮ ಲಕ್ಕು ಮ್ಯಾಟರ್ ಆಗಬೇಕಾಗುತ್ತೆ, ನಿಮ್ಮ ಎಜುಕೇಶನ್ ಮ್ಯಾಟರ್ ಆಗುತ್ತೆ, ನಿಮ್ಮ ಸರೌಂಡಿಂಗ್ ಮ್ಯಾಟರ್ ಆಗುತ್ತೆ. ಪ್ರತಿಯೊಂದು ಆಸ್ಪೆಕ್ಟು ಕೂಡ ಮ್ಯಾಟರ್ ಆಗ್ತವೆ ನೀವೇನಾದ್ರೂ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ. ಮೇನ್ ಇಂಪಾರ್ಟೆಂಟ್ ಆಗಿ ಈ ಇನ್ಫ್ಲೇಷನ್ ಇಂದ ಬಡವರಿಗೆ ಯಾವ ರೀತಿ ಲಾಸ್ ಆಗುತ್ತಲ್ವಾ, ಬಟ್ ಇನ್ಫ್ಲೇಷನ್ ಜಾಸ್ತಿ ಆದಂಗೆ ಶ್ರೀಮಂತರಿಗೆ ಇನ್ನೂ ಬೆನಿಫಿಟೇ ಆಗುತ್ತೆ. ಯಾವ ರೀತಿ ಅಂದ್ರೆ, ಈಗ ಶ್ರೀಮಂತರು ಏನ್ ಮಾಡಿರ್ತಾರೆ ಅಂದ್ರೆ ಶ್ರೀಮಂತರಂದ್ರೆ ದುಡ್ಡು ಇರೋರು, ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಅವರ ದುಡ್ಡನ್ನ ಎಲ್ಲೋ ಇನ್ವೆಸ್ಟ್ ಮಾಡಿರ್ತಾರೆ. ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಯಾವುದೋ ಅಸೆಟ್ ಕ್ಲಾಸ್ ಸ್ಟಾಕ್ ಅಲ್ಲಿ ಆಗಿರ್ಬೋದು, ಗೋಲ್ಡ್ ಅಲ್ಲಿ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಅಲ್ಲಿ ಆಗಿರ್ಬೋದು, ಎಲ್ಲೋ ಒಂದ್ ಕಡೆಗೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ.
ನೀವು ಸಿಂಪಲ್ ಆಗಿ ಎಕಾನಮಿ ನಿಮಗೆ ಗೊತ್ತಿದ್ರೆ ಅರ್ಥ ಆಗ್ತಿರುತ್ತೆ ನಿಮಗೆ. ಎಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇರುತ್ತಲ್ವಾ, ಇನ್ಫ್ಲೇಷನ್ ಎಷ್ಟು ಇರುತ್ತಲ್ವಾ ಅದಕ್ಕಿಂತ ಜಾಸ್ತಿ ಅಸೆಟ್ಗಳು ರಿಟರ್ನ್ನೇ ಕೊಡ್ತವೆ. ಜಾಸ್ತಿ ರಿಟರ್ನ್ ಕೊಡ್ತವೆ ಅಂತಂದ್ರೆ ಅವ್ರು 1 ಕೋಟಿ 10-15 ವರ್ಷ ಬಿಟ್ಟು 10 ಕೋಟಿ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಬಟ್ ದುಡ್ಡು ಕಡಿಮೆ ಇರೋರಿಗೆ, ನಾರ್ಮಲ್ ಜನಕ್ಕೆ ಈ ಇನ್ಫ್ಲೇಷನ್ ಬ್ಯಾಡ್ ಆಗಿ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ, ನಾವು ಫಸ್ಟ್ ಆಫ್ ಆಲ್ ದುಡ್ಡನ್ನ ಸೇವ್ ಮಾಡೋದ್ ಬಿಡಿ ಇನ್ವೆಸ್ಟ್ ಕೂಡ ಮಾಡ್ತಿರಲ್ವಾ. ಯಾಕಂದ್ರೆ ನಮಗ್ ಬರೋ ಸಂಬಳದಲ್ಲಿ ರೋಟಿ ಕಪಡ ಮಕಾನ್ ಅನ್ನೋದ್ರಲ್ಲೇ ನಮ್ಮ ದುಡ್ಡೆಲ್ಲ ಸ್ಪೆಂಡ್ ಮಾಡ್ಬಿಡ್ತೀವಿ. ಇನ್ವೆಸ್ಟ್ ಮಾಡೋದಂತೂ ಸೆಕೆಂಡರಿ ಬರುತ್ತೆ. ಅದಕ್ಕೇನೆ ಇನ್ಫ್ಲೇಷನ್ ನಮಗೆ ಬ್ಯಾಡ್ ಆಗಿ ಎಫೆಕ್ಟ್ ಮಾಡುತ್ತೆ, ಶ್ರೀಮಂತರಿಗೆ ಪಾಸಿಟಿವ್ ಆಗಿ ಎಫೆಕ್ಟ್ ಮಾಡುತ್ತೆ. ನಾನು ನಿಮಗೆ ಇಷ್ಟೆಲ್ಲಾ ಕತೆ ಯಾಕೆ ಹೊಡಿತಿದ್ದೀನಿ ಗೊತ್ತಾ? ಯಾಕೆ ಕತೆ ಹೊಡಿತಿದ್ದೀನಿ ಅಂತಂದರೆ, ನಿಮಗೆ ಇನ್ಫ್ಲೇಷನ್ ಅನ್ನೋದೇ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾರ್ಕೆಟ್ ಕ್ಯಾಪು, PE, ROE, ROC ಅಂತ ಎಕ್ಸ್ಪ್ಲೇನ್ ಮಾಡಿದ್ರೂ ಕೂಡ ನಿಮಗೆ ಅರ್ಥನೇ ಆಗಲ್ಲ. ಅದಕ್ಕೇ ಮೊದಲು ಇನ್ಫ್ಲೇಷನ್ ಅಂದರೆ ಏನಂತ ಮೊದಲು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ವೇಳೆ ನಿಮ್ಗೆ ಇದೇ ಗೊತ್ತಿಲ್ಲ ಅಂತಂದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗೋ ರೇಟು ತುಂಬ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ಫ್ಲೇಷನ್ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡಾದ್ಮೇಲೆ ಈ 10 ಕಿಲೋಮೀಟರ್ ಬೆಟ್ಟನ ನಾವೇನಾದರೂ ಹತ್ತಿ 100 ಕೋಟಿನ ತೊಗೊಂಡು ಬರಬೇಕಂದ್ರೆ ಕಾಂಪೌಂಡಿಂಗ್ ಬಗ್ಗೆನೂ ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಈ ಕಾಂಪೌಂಡಿಂಗ್ ಅನ್ನ ಜಗತ್ತಿನ ಶ್ರೇಷ್ಠ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೀನ್ ಅವರು 8ನೇ ಅದ್ಭುತ ಅಂತಾನೂ ಕರೆದಿದ್ದಾರೆ. ಇದ್ರ ಬಗ್ಗೆ ಯಾರಿಗೆ ಗೊತ್ತಿರುತ್ತಲ್ವಾ ಅವರು ಇದನ್ನ ಸರಿಯಾಗಿ ಯೂಸ್ ಮಾಡಿಕೊಂಡು ಜಾಸ್ತಿ ದುಡ್ಡು ಕೂಡ ಮಾಡಬಹುದು. ನಾನು ನಿಮಗೆ ಈ ಕಾಂಪೌಂಡಿಂಗ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಫ್ಯಾನ್ಸಿ ಎಕ್ಸಾಂಪಲ್ಸ್ ಎಲ್ಲ ತಗೊಳ್ಳಲ್ಲ. ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಇವೆಂಟ್ಗಳನ್ನೇ ತಗೊಂಡು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟೋ ಜನ ಈ ವಿಡಿಯೋ ನೋಡೋರಿಗೆ ಹೊಟ್ಟೆ ಇರುತ್ತೆ, ಹೊಟ್ಟೆ ಅಂದರೆ ಬೊಜ್ಜಿರುತ್ತೆ. ಇವನ್ ನನಗೂ ಕೂಡ ಸ್ವಲ್ಪ ಇದೆ. ಈಗ ನೀವು ಯೋಚನೆ ಮಾಡಿ, ಈ ಬೊಜ್ಜು ನಿಮಗೆ ಒಂದೇ ಸರಿ ಬಂದ್ಬಿಡ್ತಾ, ಇಲ್ಲ ನಿಮಗೆ ಲಾಸ್ಟ್ 7ರಿಂದ 8 ವರ್ಷದಲ್ಲಿ ಸ್ವಲ್ಪನೇ ಅಕ್ಯುಮುಲೇಟ್ ಆಗ್ತಾ ಈಗ ದೊಡ್ಡ ಹೊಟ್ಟೆ ಆಗಿದೆ. ನಿಮಗೆ ಸ್ವಲ್ಪ ಅಕ್ಯುಮುಲೇಟ್ ಆಗ್ತಾನೆ ತಾನೇ ನಿಮ್ಗೆ ಈಗ ದೊಡ್ಡ ಹೊಟ್ಟೆ ಬಂದಿರೋದು, ಅಂದರೆ ಜಾಸ್ತಿ ಬೊಜ್ಜಿರೋದು. ಇದನ್ನೇ ಕಾಂಪೌಂಡಿಂಗ್ ಅಂತ ಕರೀತಾರೆ. ಕಾಂಪೌಂಡಿಂಗ್ ಅಂದರೆ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಹನಿ ಗೂಡಿದ್ರೆ ಹಳ್ಳ ಅಂತ ಅಂತಾರಲ್ವಾ, ಅದೇ ಕಾಂಪೌಂಡಿಂಗ್. ನಮ್ಮ ಬಾಡಿನಲ್ಲಿ ಯಾವ ರೀತಿ ಕಾಂಪೌಂಡಿಂಗ್ ಆಯ್ತಂದ್ರೆ, ನಾವು ಪ್ರತಿದಿನ ಆಹಾರನ ತಿಂತೀವಿ ನಮಗೆ ಎನರ್ಜಿ ಸಿಗಲಿ ಅಂತ. ಬಾಡಿ ಏನು ಮಾಡುತ್ತಂದ್ರೆ ನಾವು ಊಟ ಮಾಡಿರೋ ಆಹಾರವನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನಮಗೆ ಯಾಕೆ ಎನರ್ಜಿ ಬೇಕಂದರೆ ಡೇ ಟು ಡೇ ಆ್ಯಕ್ಟಿವಿಟಿ ಮಾಡಬೇಕಲ್ವ. ನಾವು ಬೆಳಗ್ಗೆ ಏಳಬೇಕು, ಆಫೀಸ್ಗೆ ಹೋಗಬೇಕು, ಅದಕ್ಕೆ ಎನರ್ಜಿ ಬೇಕು. ಕೆಲಸ ಮಾಡಬೇಕು, ಇದೆಲ್ಲದಕ್ಕೂ ಕೂಡ ಎನರ್ಜಿ ಬೇಕಲ್ವಾ. ಅದಕ್ಕೆ ನಮ್ಮ ಬಾಡಿ ಏನು ಮಾಡುತ್ತಂದರೆ ನಾವು ಊಟ ಮಾಡಿರೋ ಆಹಾರನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ನಮ್ಗೆ ಎಷ್ಟು ಎನರ್ಜಿ ಬೇಕಿತ್ತಲ್ವಾ ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡಿಬಿಟ್ಟಿದ್ದೀವಿ ನಾವು. ಅಂದರೆ ಜಾಸ್ತಿ ಊಟ ಮಾಡಿಬಿಟ್ಟಿದ್ದೀವಿ. ಅದಕ್ಕೇ ಆ ಎನರ್ಜಿ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಬೇಕಲ್ವಾ. ಅದೆಲ್ಲಿ ಸ್ಟೋರ್ ಆಗಿದೆ ಅಂದರೆ ಬೊಜ್ಜಿನ ರೂಪದಲ್ಲಿ ಸ್ಟೋರ್ ಆಗಿದೆ. ಅದು ಒಂದೇ ಸರಿ ಸ್ಟೋರ್ ಆಗಿಲ್ಲ. ನಾನು ಹೇಳಿದ್ನಲ್ವ ನಿಮಗೆ, ಲಾಸ್ಟ್ 10ರಿಂದ 12 ವರ್ಷದಲ್ಲಿ ಸ್ವಲ್ಪ ಎನರ್ಜಿ ಸ್ಟೋರ್ ಆಗ್ತಾ ಇವತ್ತು ದೊಡ್ಡ ಹೊಟ್ಟೆ ಆಗಿದೆ, ದೊಡ್ಡ ಬೊಜ್ಜಾಗಿದೆ. ಇದೇ ಕಾಂಪೌಂಡಿಂಗ್. ಈ ಕಾಂಪೌಂಡಿಂಗ್ ಅನ್ನೋದು ಬರೀ ಬೊಜ್ಜಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಕಾಂಪೌಂಡಿಂಗ್ ಆಗುತ್ತೆ. ಬೀಟ್ ರಿಲೇಶನ್ಶಿಪ್ ಆಗಿರ್ಬೋದು, ನಾಲೆಜ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಕಾಂಪೌಂಡಿಂಗ್ ಆಗೇ ಆಗುತ್ತೆ. ಅದೇ ರೀತಿ ದುಡ್ಡಿನ ವಿಚಾರದಲ್ಲೂ ಕೂಡ ಕಾಂಪೌಂಡಿಂಗ್ ಆಗುತ್ತೆ. ಬಟ್ ಈ ಕಾಂಪೌಂಡಿಂಗ್ ಅನ್ನೋದು ನಿಮಗೆ ಅರ್ಥ ಆಗಿದೆ, ಆದರೆ ನೀವು ಇದನ್ನು ಈಸಿಯಾಗಿ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ನೀವು ಇನ್ವೆಸ್ಟಿಂಗಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ 3 ಪ್ರಾಬ್ಲಮ್ಗಳಿದ್ದಾವೆ. ಈ 3 ಪ್ರಾಬ್ಲಮ್ಗಳು ಇರೋದ್ರಿಂದನೇ ಸಾಮಾನ್ಯ ಜನರು ಇದ್ರ ಬೆನಿಫಿಟ್ ತಗೊಳಕ್ಕಾಗದೇ ಇಲ್ಲ. ಬಟ್ ಶ್ರೀಮಂತರು ಏನು ಮಾಡ್ತಾರಂದ್ರೆ ಈ 3 ಪ್ರಾಬ್ಲಮ್ಗಳನ್ನು ಈಸಿಲಿ ಐಡೆಂಟಿಫೈ ಮಾಡಿಬಿಟ್ಟಿದ್ದಾರೆ. ಅದಕ್ಕೇನೆ ಅವರು ಈ ಕಾಂಪೌಂಡಿಂಗ್ ಬೆನಿಫಿಟ್ನ ಲಾಂಗ್ ಟರ್ಮಲ್ಲಿ ತಗೋತಾರೆ. ಆ 3 ಪ್ರಾಬ್ಲಮ್ಗಳು ಏನು ಗೊತ್ತಾ ನಿಮಗೆ? ಮೊದಲನೇ ಪ್ರಾಬ್ಲಮ್ ಏನಂದರೆ ಟೈಮ್, 2ನೇ ಪ್ರಾಬ್ಲಮ್ಮು ಕೂಡ ಟೈಮ್, 3ನೇ ಪ್ರಾಬ್ಲಮ್ಮು ಕೂಡ ಟೈಮ್. ಯಾವುದಾದ್ರೂ ಒಂದು ವಿಚಾರದಲ್ಲಿ ಕಾಂಪೌಂಡಿಂಗ್ ಆಗಬೇಕಂದ್ರೆ ನಾವು ಆ ವಿಚಾರಕ್ಕೆ ಟೈಮ್ ಕೊಡಬೇಕು. ನಾನು ನಿಮಗೆ ಸಿಂಪಲ್ ಆಗಿರೋ ಎಕ್ಸಾಂಪಲೇ ಹೇಳ್ತೀನಿ ಕೇಳಿ. ವಾರನ್ ಬಫೆಟು, ಎಲಾನ್ ಮಸ್ಕ್ ಅವರ ಎಕ್ಸಾಂಪಲ್ ತಗೊಳ್ಳಲ್ಲ. ನಾನು ನಿಮ್ಮ ಎಕ್ಸಾಂಪಲು, ನಮ್ಮ ಎಕ್ಸಾಂಪಲ್ ತೊಗೊಂಡೇ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಏನಂದರೆ ಈಗ ನಿಮ್ಗೊಂದು 30,000 ಸಂಬಳ ಬರ್ತಿದೆ ಅಂತ ಇಟ್ಕೊಳ್ಳಿ. ಈ 30,000 ಸಂಬಳ ಬರ್ತಿದೆ ಅಲ್ವಾ, ಈ 30,000ದಲ್ಲಿ ನೀವು 20,000ನ ನಿಮ್ಮ ಜೀವನ ಮಾಡೋಕ್ಕೆ ಖರ್ಚು ಮಾಡ್ತೀರಾ. ಇನ್ನು 10,000 ಉಳಿಯುತ್ತಲ್ವಾ, ಈ 10,000ನ ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡಲ್ಲಿ 15% ರಿಟರ್ನ್ ಕೊಡೋ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. 10 ವರ್ಷ ಆದಮೇಲೆ ಈ 10,000 ಇನ್ವೆಸ್ಟ್ ಮಾಡ್ತಿರ್ತೀರಲ್ವಾ, ಈ ದುಡ್ಡು ಎಷ್ಟಾಗಿರುತ್ತೆ ಗೊತ್ತಾ ನಿಮಗೆ? ಎಷ್ಟಾಗಿರುತ್ತೆ ಅಂದರೆ 27 ಲಕ್ಷ ಆಗಿರುತ್ತೆ. ಈಗ ನೀವು ಇಲ್ಲಿಗೇನೆ ಸುಮ್ಮನೆ ಇರಲ್ಲ, ಯಾಕಂದರೆ ನೀವು ಈ ವಿಡಿಯೋ ನೋಡ್ತಿದ್ದೀರಲ್ವ, ನಿಮಗೆ ಕಾಂಪೌಂಡಿಂಗ್ ಬಗ್ಗೆ ಅರ್ಥ ಆಗಿದೆ. ನೀವು ಕಾಂಪೌಂಡಿಂಗ್ ಬೆನಿಫಿಟ್ನ ಲಾಂಗ್ ಟರ್ಮಲ್ಲಿ ತಗೋಬೇಕಂತ ಅನ್ಕೊಂಡಿದ್ದೀರಾ. ನೀವೇನು ಮಾಡ್ತೀರಾ ಅಂದರೆ ಈ 27 ಲಕ್ಷ ಆಗಿರುತ್ತಲ್ವ, ಇದ್ರ ಜೊತೆಗೆ ಮತ್ತೆ 10,000ನ ಕಂಟಿನ್ಯೂ ಆಗಿ SIP ಮಾಡ್ತಾ ಹೋಗ್ತೀರಾ. ನಿಮಗೆ ಮತ್ತೆ 15% ರಿಟರ್ನ್ ಬರ್ತಾ ಹೋಗುತ್ತೆ. ಮೊದಲನೇ 10 ವರ್ಷದಲ್ಲಿ ನಿಮ್ಮ ಹತ್ರ 27 ಲಕ್ಷ ಇತ್ತು. ನೆಕ್ಸ್ಟ್ 10 ವರ್ಷಕ್ಕೆ ಇದೇ ಸೇಮ್ 10,000 SIP ಮಾಡ್ತಿರೋದ್ರಿಂದ, ಅದೇ 15% ರಿಟರ್ನ್ ಬರ್ತಿರೋದ್ರಿಂದ ನಿಮ್ಮ ಹತ್ರ 1.52 ಕೋಟಿ ರೂಪಾಯಿ ಇರುತ್ತೆ. ನೀವು ಇಲ್ಲಿಗೆ ನಿಲ್ಸಲ್ಲ, ಯಾಕಂದರೆ ನಿಮಗೀಗ ಕಾಂಪೌಂಡಿಂಗ್ ಬಗ್ಗೆ ಗೊತ್ತಿದೆ. ನೀವು ನಮ್ಮ ವಿಡಿಯೋ ನೋಡಿ ಕಾಂಪೌಂಡಿಂಗ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಇದೇ 10,000ನ ಮತ್ತೆ ನೆಕ್ಸ್ಟ್ 10 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ, ಅದೇ 15% ರಿಟರ್ನ್ ಬರುತ್ತೆ. ಅವಾಗ ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೆ ಗೊತ್ತಾ? ಮೊದಲನೇ 10 ವರ್ಷದಲ್ಲಿ ನಿಮ್ಮ ಹತ್ರ 27 ಲಕ್ಷ ಇತ್ತು. 2ನೇ 10 ವರ್ಷದಲ್ಲಿ ನಿಮ್ಮ ಹತ್ರ 1.52 ಕೋಟಿ ಆಯಿತು. 3ನೇ 10 ವರ್ಷದಲ್ಲಿ ನಿಮ್ಮ ದುಡ್ಡು ಬೆಳೆದ್ಬಿಟ್ಟು 7 ಕೋಟಿ ಆಗುತ್ತೆ. ಈ 7 ಕೋಟಿ ಆಗೋಕ್ಕೆ ಏನು ಕಾರಣ ಅಂತಂದರೆ ನೀವು ಇದಕ್ಕೆ ಸಫಿಷಿಯೆಂಟಾಗಿ ಟೈಮ್ ಕೊಟ್ಟಿರೋದ್ರಿಂದ.
ನಾನು ಅದಕ್ಕೇ ನಿಮಗೆ ಮೊದಲು ಹೇಳಿದ್ದು, ಕಾಂಪೌಂಡಿಂಗ್ನ ಬೆನಿಫಿಟ್ ನಿಮಗೇನಾದರೂ ಆಗಬೇಕಂದ್ರೆ ನೀವು ಅದಕ್ಕೆ ಟೈಮನ್ನು ಸಫಿಷಿಯೆಂಟಾಗಿ ಕೊಡಲೇಬೇಕು. ಬಟ್ ಮೋಸ್ಟ್ ಆಫ್ ದ ಜನ ಈ ಟೈಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದರೆ ನೀವೇ ಯೋಚನೆ ಮಾಡಿ, ಯಾರಿಗೂ ಕೂಡ ನಿಧಾನಕ್ಕೆ ಶ್ರೀಮಂತರಾಗಕ್ಕೆ ಇಷ್ಟನೇ ಇಲ್ಲ. ಎಲ್ಲರೂ ಕೂಡ ಇವತ್ತು ಮಲ್ಕೊಂಡಿದ್ದಾರೆ, ಬೆಳಗ್ಗೆ ಆದ ತಕ್ಷಣ ಶ್ರೀಮಂತರಾಗಬೇಕು. ಅದಕ್ಕೇ ಮೋಸ್ಟ್ ಆಫ್ ದ ಜನಗಳು ಶ್ರೀಮಂತರಾಗಕ್ಕೆ ಆಗದೇ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ನಾವು ಶಾರ್ಟ್ ಟರ್ಮ್ ಥಿಂಕ್ ಮಾಡ್ತೀವಿ, ಲಾಂಗ್ ಟರ್ಮ್ಗೆ ಥಿಂಕ್ ಮಾಡೋದೇ ಇಲ್ಲ. ಸೊ ತಲೆಯಲ್ಲಿಟ್ಕೊಳ್ಳಿ, ಟೈಮ್ ಈಸ್ ನಥಿಂಗ್ ಬಟ್ ಪೇಷನ್ಸ್. ಯಾರಿಗೆ ಪೇಷನ್ಸ್ ಇರುತ್ತಲ್ವಾ ಅವ್ರಿಗೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ, ಅವರೇ ದುಡ್ಡು ಮಾಡೇ ಮಾಡ್ತಾರೆ. ನಾವು ಈ ಬೆಟ್ಟ ಹತ್ತಿ 100 ಕೋಟಿ ತೊಗೊಂಡು ಬರ್ಬೇಕಂದ್ರೆ ಇನ್ಫ್ಲೇಷನ್ನು, ಕಾಂಪೌಂಡಿಂಗ್ ಬಗ್ಗೆ ಅಷ್ಟೇ ತಿಳ್ಕೊಂಡ್ರೆ ಸಾಲದು, ಅದ್ರ ಜೊತೆಗೇನೆ ವೆಲ್ತ್ ಅಂದರೆ ಏನು ಅಂತಲೂ ಕೂಡ ತಿಳ್ಕೋಬೇಕು. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಏನಂದರೆ ರಿಚ್ ಪರ್ಸನ್ನು ಮತ್ತು ವೆಲ್ದಿ ಪರ್ಸನ್ನ ಎರಡನ್ನೂ ಕೂಡ ಒಂದೇ ಅಂತ ಅನ್ಕೊತಾರೆ. ಬಟ್ ಭಾಳ ಡಿಫ್ರೆನ್ಸ್ ಇದೆ ರಿಚ್ ಪರ್ಸನ್ಗೂ ಮತ್ತು ವೆಲ್ದಿ ಪರ್ಸನ್ಗೂ. ವೆಲ್ದಿ ಪರ್ಸನ್ ಆಗೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಇಲ್ಲಿ, ರಿಚ್ ಪರ್ಸನ್ ಆಗೋದ್ರ ಬಗ್ಗೆ ಅಲ್ಲ. ಯಾಕಂದರೆ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ ಕೇಳಿ, ವೆಲ್ದಿ ಅಂದರೆ ಏನು ಗೊತ್ತಾ, ವೆಲ್ತ್ ಅಂದರೆ ಏನು ಗೊತ್ತಾ ನಿಮಗೆ, ಅಂದರೆ ಆಸ್ತಿ ಅಂದರೆ ಏನು ಗೊತ್ತಾ, ಆಸ್ತಿ ಈಸ್ ನಥಿಂಗ್ ಬಟ್ ಫ್ರೀಡಮ್. ಫ್ರೀಡಮ್ ಯಾವುದಕ್ಕೆ ಫ್ರೀಡಮ್ಮು? ನೀವು ಜೀವನ ಮಾಡೋದಕ್ಕೆ ಫ್ರೀಡಮ್. ಫ್ರೀಡಮ್ ಅಂದರೆ ಏನು? ನೀವು ಜೀವನನ ಹೆಂಗೆ ಮಾಡ್ಬೇಕನ್ನೋದನ್ನು ನೀವು ಚೂಸ್ ಮಾಡ್ಕೊತೀರಲ್ವಾ, ಅದು ಫ್ರೀಡಮ್. ನೀವು ಯಾರ ಜೊತೆ ಕೆಲಸ ಮಾಡ್ಬೇಕಂತ ಚೂಸ್ ಮಾಡ್ಕೊತೀರಲ್ವಾ, ಅದು ಫ್ರೀಡಮ್. ನೀವು ಯಾವಾಗ ಕೆಲಸ ಮಾಡ್ಬೇಕಂತ ಚೂಸ್ ಮಾಡ್ಕೊತೀರಲ್ವಾ, ಅದು ಫ್ರೀಡಮ್. ನೀವು ಎಷ್ಟು ಟೈಮ್ ಕೆಲಸ ಮಾಡ್ಬೇಕಂತ ಚೂಸ್ ಮಾಡ್ಕೊತೀರಲ್ವಾ, ಅದು ಫ್ರೀಡಮ್. ನೀವು ಯಾರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಚೂಸ್ ಮಾಡ್ಕೊತೀರಲ್ವಾ, ಅದು ಫ್ರೀಡಮ್. ನಾನು ಮಾತಾಡ್ತಿರೋದು ಅದು ಯಾವಾಗ ಬರುತ್ತಂದರೆ, ಅದು ನಿಮ್ಮ ಹತ್ರ ವೆಲ್ತ್ ಇದ್ದಾಗ ಬರುತ್ತೆ, ನೀವು ರಿಚ್ ಆಗಿದ್ದಾಗ ಬರಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐ ಆಮ್ ನಾಟ್ ಕ್ವಾಲಿಫೈಡ್ ಎನಫ್ ಟು ಟಾಕ್ ಅಬೌಟ್ ವೆಲ್ತ್. ಬಟ್ ನಾನು ತುಂಬ ಜನ ವೆಲ್ದಿ ಪರ್ಸನ್ಸ್ನ ನೋಡಿದ್ದೀನಿ, ದುಡ್ಡಿರೋರನ್ನ ನೋಡಿದ್ದೀನಿ, ಅವ್ರು ಮಾತಾಡೋದನ್ನು ಕೇಳಿದ್ದೀನಿ, ಅವ್ರ ಇಂಟರ್ವ್ಯೂಗಳನ್ನು ಕೇಳಿದ್ದೀನಿ. ಇದರಿಂದ ನನಗೆ ಸ್ವಲ್ಪ ಲಿಮಿಟೆಡ್ ನಾಲೆಜ್ ಇದೆ. ಅದ್ರ ಪ್ರಕಾರ ನನಗೆ ವೆಲ್ತ್ ಅಂದರೆ ಏನು ಅನಿಸುತ್ತಂದರೆ ಫ್ರೀಡಮ್ ಅಂತ ಅನಿಸುತ್ತೆ. ಐ ಹೋಪ್ ನಿಮಗೆ ಈ 10 ಕಿಲೋಮೀಟರ್ ಎತ್ತರದಲ್ಲಿರ್ತಕ್ಕಂಥ ಬೆಟ್ಟನ ಹತ್ತಿ 100 ಕೋಟಿ ತೊಗೊಂಡು ಬರಬೇಕಂದ್ರೆ ಈ 3 ಕಾನ್ಸೆಪ್ಟ್ನ ನೀವು ತಲೆಯಲ್ಲಿ ಇಟ್ಕೊಂಡಿರಲೇಬೇಕಿತ್ತು. ನಾನು ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಒಂದು ಇನ್ಫ್ಲೇಷನ್, ಇನ್ನೊಂದು ಕಾಂಪೌಂಡಿಂಗ್, ಇನ್ನೊಂದು ವೆಲ್ತ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಬಟ್ ಮುಂದೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಏನಾದರೂ ಎಕ್ಸ್ಪ್ಲೇನ್ ಜಾಸ್ತಿ ಮಾಡಿದರೆ ಈ ವಿಡಿಯೋ ಲೆಂದಿ ಆಗ್ತಿತ್ತು, ಅದಕ್ಕೇ ಸ್ವಲ್ಪನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ವಿಡಿಯೋ ಆನ್ ವೆಲ್ತ್. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ ಮುಂದೇನೂ ಕೂಡ. ಅದ್ರ ಜೊತೆಗೇ ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ವ್ಯಾಲ್ಯೂ ಆ್ಯಡ್ ಆಗಿದ್ರೆ, ನಿಮ್ಮ ಪರ್ಸ್ಪೆಕ್ಟಿವ್ ಅಂದರೆ ನೀವು ಥಿಂಕ್ ಮಾಡೋ ಏನಾದರೂ ಚೇಂಜ್ ಆಗಿದ್ರೆ, ನೀವು ಈ ವಿಡಿಯೋಯಿಂದ ಏನು ಕಲ್ತ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಏನೇನು ನೋಡ್ಕೋಬೇಕು, ನಾವು ಯಾವ್ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ ನಾನು ನಿಮಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಟಿಲ್ ನೆಕ್ಸ್ಟ್ ವಿಡಿಯೋ, ಕೀಪ್ ವಾಚಿಂಗ್ ಸ್ಟಾಕ್ ಸ್ಕೂಲ್.